ಎಲ್ಲರಿಗೂ ನಮಸ್ಕಾರ. ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಬೀಸಾಕುವಂಥ ರಟ್ಟಿನ ಬಾಕ್ಸಲ್ಲಿ ಸೊಪ್ಪು ಮತ್ತು ತರಕಾರಿ ಪ್ಲಾಂಟ್ ಮಾಡಿ ಹೇಗೆ ನಾವು ಉಪಯೋಗ ಪಡಿಬೋದು ಅಂತ ತಿಳಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು ಚಪ್ಪಲಿ ಬಾಕ್ಸನ್ನು ತೊಗೊಂಡಿದ್ದೀನಿ. ಯಾವುದೇ ಬಾಕ್ಸನ್ನು ನೀವು ತಗೋಬೋದು. ಈ ಬಾಕ್ಸಿನ ಮೂಲೆಯಲ್ಲಿ ಶಾರ್ಪ್ ಆದಂಥ ಕತ್ತರಿ ಅಥವಾ ಚಾಕುವಿನ ಸಹಾಯದಿಂದ ನಾನು ಒಂದು ಹೋಲ್ ಮಾಡ್ತೀನಿ. ಏಕೆಂದರೆ ಇದು ಡ್ರೈನೇಜ್ ಹೋಲು. ಇದ್ರ ಮೇಲಿಂದ ನಾವು ಪ್ಲಾಸ್ಟಿಕ್ಕನ್ನು ಪೂರ್ತಿ ಒಂದು ಏನೇ ವೇಸ್ಟ್ ಪ್ಲಾಸ್ಟಿಕ್ಕನ್ನು ಹ್ಯಾಂಡ್ ಬ್ಯಾಗ್ ಏನಾದರೂ ಒಂದು ಹಾಕ್ಬೋದು. ಬಾಕ್ಸನ್ನು ಕಂಪ್ಲೀಟಾಗಿ ಕವರಿಂದ ಕ್ಲೋಸ್ ಮಾಡಿದ್ದೀನಿ. ಇದು ಡ್ರೈನೇಜ್ ಹೋಲು. ಎಲ್ಲಿ ನಾವು ಡ್ರೈನೇಜ್ ಹೋಲ್ ಮಾಡಿದ್ದೀವೋ ಅಲ್ಲಿ ನಾನು ಹೊರಗಡೆಯಿಂದ ಈ ಕವರು ಪಾಸ್ ಆಗಬೇಕು. ಆ ರೀತಿಯಾಗಿ ನಾನು ಪೆನ್ನಿನ ಸಹಾಯದಿಂದ ನಾನು ಈ ಕವರನ್ನು ತೋರಿಸ್ತೀನಿ. ಎಂಡಲ್ಲಿ ಇಲ್ಲಿ ನೀರು ಡ್ರೈನೇಜ್ ಹೋಲಿಂದ ಪಾಸ್ ಆಗೋ ಥರ ಇಲ್ಲಿ ಕಟ್ ಮಾಡ್ತೀನಿ. ನಾನು ಪ್ಲಾಸ್ಟಿಕ್ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಈ ರೀತಿ ಮಾಡಿಕೊಂಡ್ರೆ ರಟ್ಟಿನ ಬಾಕ್ಸ್ ಹಾಳಾಗಲ್ಲ, ನೀರಷ್ಟು ಹೊರಗಡೆ ಪಾಸ್ ಆಗುತ್ತೆ. ಈಗ ನಾನು ಈ ಒಳಗಿಂದ ಪೆನ್ನನ್ನು ತೆಗಿತೀನಿ. ಬಾಕ್ಸನ್ನು ಪ್ಲಾಸ್ಟಿಕ್ಕಿಂದ ಪೂರ್ತಿ ಕವರ್ ಮಾಡಿದ್ದೀನಿ. ಆಮೇಲೆ ಒಂದು ವೇಸ್ಟ್ ಕವರ್ ತಗೊಂಡು ನಾವು ನೆಲದಲ್ಲಿ ತಳದಲ್ಲಿ ವೇಸ್ಟ್ ಕವರ್ನ ಹಾಕ್ಕೊಂಡು ಮಣ್ಣು ಹಾಕಿದಂಥ ಮಣ್ಣು ಮತ್ತು ಗೊಬ್ಬರ ಮಿಶ್ರಣವನ್ನು ಹಾಕ್ಕೊಂಡಂಥ ಬಾಕ್ಸನ್ನು ಈ ವೇಸ್ಟ್ ಕವರ್ ಮೇಲೆ ನಾನು ಇಟ್ಟಿದ್ದೀನಿ. ಏಕೆಂದರೆ ಅದು ಮಣ್ಣು ಮತ್ತು ನೀರು ತಾಗಿ ಬಾಕ್ಸ್ ಹಾಳಾಗಬಾರ್ದು ಅಂತ ಈ ರೀತಿ ಇಟ್ಕೊಂಡಿದ್ದೀನಿ. ಆಮೇಲೆ ನೀರು ಡ್ರೈನೇಜ್ ಹೋಲ್ ಮೂಲಕ ಇಲ್ಲಿ ಈ ರೀತಿ ಪಾಸ್ ಆಗೋ ಥರ ಹೀಗೆ ಸೈಡಿಗೆ ಈ ರೀತಿ ಮಾಡಿದ್ದೀನಿ ನಾನು. ನಂತರ ಈಗ ನಾವು ಮಣ್ಣಿಗೆ ನೀರನ್ನು ಫುಲ್ ಹಾಕಬೇಕು. ಅಷ್ಟೇ ನೀರನ್ನು ಹಾಕಿಟ್ಕೋಬೇಕು. ಬೀಜ ಹಾಕೋ ಮೊದಲೇ ನಾವು ನೀರನ್ನು ಹಾಕಿಟ್ಟು ನಂತರ ನಾವು ಬೀಜವನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಮೆಂತ್ಯವನ್ನು ಹಾಕಿದ್ದೀನಿ. ಮೆಂತ್ಯವನ್ನು ಹಾಕಿದ ನಂತರ ಅದಕ್ಕೆ ಲೈಟಾಗಿ ನಾವು ಗೊಬ್ಬರದ ಹುಡಿ ಅಥವಾ ಮಣ್ಣಿನ ಪೌಡ್ರನ್ನು ಮಣ್ಣಿನ ಹುಡಿಯನ್ನು ನಾವು ಲೈಟಾಗಿ ಹಾಕಬೇಕು. ಹಾಕಿದ ನಂತರ ನಾನು ಇಲ್ಲಿ ಪೇಪರನ್ನು ಮುಚ್ಚಿ ಅದರ ಮೇಲೆ ನೀರು ಹಾಕ್ತೀನಿ. ಏಕೆಂದರೆ ನಾವು ಡೈರೆಕ್ಟಾಗಿ ಬೀಜದ ಮೇಲೆ ನೀರನ್ನು ಹಾಕಿದಾಗ ಬೀಜ ಆ ಕಡೆ ಈ ಕಡೆಯಾಗಿ ಚೆನ್ನಾಗಿ ಬೀಜ ಸರಿಯಾಗಿ ಹುಟ್ಟಲ್ಲ. ಅದಕ್ಕೆ ನಾವು ಪೇಪರ್ ಹಾಕಿ ನೀರು ಹಾಕಿದಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬೇರೆ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಾಲಕ್ ಬೀಜವನ್ನು ಹಾಕ್ತಾ ಇದ್ದೀನಿ. ಅದರಲ್ಲಿ ಮೊದಲು ನೀರು ಹಾಕ್ಕೊಂಡು ಆಮೇಲೆ ಪಾಲಕ್ ಬೀಜವನ್ನು ಹಾಕಿ ಮೇಲಿಂದ ಸ್ವಲ್ಪ ಮಣ್ಣು ಅಥವಾ ಗೊಬ್ಬರದ ಹುಡಿಯನ್ನು ನಾವು ಹಾಕ್ಕೊಳ್ಬೇಕು. ಹಾಕಿದ ನಂತರ ಅದಕ್ಕೂ ಅದೇ ರೀತಿಯಾಗಿ ನಾನು ಎಲ್ಲವನ್ನು ಎಲ್ಲ ಥರದ ಬೀಜವನ್ನು ಇದೇ ರೀತಿಯಾಗಿ ಮತ್ತೆ ಪೇಪರಿಂದ ಕ್ಲೋಸ್ ಮಾಡಿ ಅದಕ್ಕೆ ಫುಲ್ ನೀರು ಹಾಕ್ತೀನಿ. ಅದು ಮೊಳಕೆ ಬಂದ ತಕ್ಷಣ ನಾವು ಪೇಪರನ್ನು ತೆಗಿಬೇಕಾಗತ್ತೆ. ನೋಡಿ, 2 ದಿನದ ನಂತರ ಈ ರೀತಿ ಮೊಳಕೆ ಬಂದಿದೆ. ಹಾಗೆ ಸಸಿಯಾಗಿದೆ. ಮೆಂತ್ಯ ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ನವಲಕೋಸು, ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲವನ್ನು ನಾವು ಮತ್ತೆ ಕಿತ್ತು ಅದನ್ನು ನೆಡಬೇಕಾಗತ್ತೆ. ನವಲಕೋಸು ಮತ್ತು ಹೂಕೋಸನ್ನು ತುಂಬ ಚೆನ್ನಾಗಿ ಬರುತ್ತೆ. ಇದು ಪಾಲಕ್ಕು ನಾವು ತಗೋಬಹುದು. ಇಲ್ಲ ಅಂತ ನಾವು ಅದನ್ನು ಮತ್ತೆ ಸಹ ಕಿತ್ತು ನೆಡಬಹುದು. ಹೀಗೆ ಎಲ್ಲ ಥರದ ಗಿಡಗಳನ್ನು ನಾವು ಮಾಡ್ಕೋಬಹುದು. ಮತ್ತು ಈ ರೀತಿ ದೊಡ್ಡ ಬಾಕ್ಸ್ಗಳನ್ನು ತಗೊಂಡು ಇದೇ ರೀತಿ ಪ್ಲಾಸ್ಟಿಕ್ಗಳನ್ನು ಹಾಕ್ಕೊಂಡು ಇದರಲ್ಲಿ ನವಲಕೋಸು ಮತ್ತು ಮೂಲಂಗಿ ಗಡ್ಡೆಗಳನ್ನು ಬೆಳಿಬೋದು. ಮಣ್ಣುಗಳನ್ನು ಜಾಸ್ತಿ ಹಾಕಿ ಬೆಳೆದಾಗ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.